ರಾಜ್ಯ ಬಿಜೆಪಿ ಬಂಡಾಯಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುತ್ತಾ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಇಡೀ ದಿನ ಹಲವಾರು ಮೀಟಿಂಗ್ಗಳು ನಡೆಯಲಿದೆ. ರಾಜ್ಯಾಧ್ಯಕ್ಷರ ಚುನಾವಣೆ ಸೇರಿದಂತೆ ಹಲವು ವಿಚಾರಗಳು ಇವತ್ತು ಚರ್ಚೆಯಾಗಲಿದೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ಶಾಸಕರ ಮೀಟಿಂಗ್ ನಡೆಯುತ್ತೆ. ಶಾಸಕರ ಸಭೆಗೂ ಮೊದಲು ಮಾಜಿ ಶಾಸಕರ ಸಭೆ ನಡೀತಾ ಇದೆ. ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಸಭೆ. ಬೆಳಗ್ಗೆ 11:30ಕ್ಕೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಈ ಸಭೆ ಆಗ್ತಾ ಇರೋದು. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ರೇಣುಕಾಚಾರ್ಯ ಟೀಮ್ ಪಟ್ಟು ಹಿಡಿತಾ ಇದೆ. ಈ ಮೀಟಿಂಗ್ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ನಡೆಯುತ್ತೆ. ಮಾಜಿ ಶಾಸಕರ ಸಭೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಬಿಜೆಪಿಯ ಮಾಜಿ ಶಾಸಕರ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ಶಾಸಕರ ಮೀಟಿಂಗ್ ಇರೋದು. ಆದ್ರೆ ಆ ಸಭೆಗೂ ಮುನ್ನ ಈ ಮಾಜಿ ಶಾಸಕರ ಮೀಟಿಂಗ್ ಆಗ್ತಾ ಇದೆ. 11:30ಕ್ಕೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಈ ಸಭೆ ಆಗ್ತಾ ಇರೋದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಮಾಜಿ ಶಾಸಕರ ಸಭೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಹಜವಾಗಿಯೇ ಈ ಯತ್ನಾಳ್ ಟೀಮ್ ವಿರುದ್ಧ ಯಾವ ರೀತಿಯಾಗಿ ಇವತ್ತಿನ ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆಯನ್ನ ನಡೆಸಬೇಕು ಅಥವಾ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಚರ್ಚೆಯಾಗುವಂತದ್ದು ಬಹುತೇಕ ನಿಶ್ಚಿತ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿದೀಗ ಇವತ್ತಿನ ಮೀಟಿಂಗ್ ಮಧ್ಯಾಹ್ನದ ಮೀಟಿಂಗು ಮುನ್ನ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ 11:30ಕ್ಕೆ ಮಾಜಿ ಶಾಸಕರುಗಳ ಸಭೆ ನಡೀತಾ ಇರೋದು. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ಮಧುಕರ್, ಈಗಾಗಲೇ ರೇಣುಕಾಚಾರ್ಯ ಮತ್ತು ಅವರ ತಂಡ ವಿಜೇಂದ್ರ ಅವರ ಪರವಾಗಿ ಸಾಕಷ್ಟು ಸಭೆಗಳನ್ನ ಮಾಡಿದೆ. ಆ ಸಭೆಯಲ್ಲಿ ವಿಜೇಂದ್ರ ಅವರನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಒಂದು ಆಗ್ರಹ ಆದ್ರೆ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥದ್ದು ಎರಡನೇ ಆಗ್ರಹ. ಹೀಗಾಗಿ ಮೇಲಿನ ಮೇಲೆ ಸಭೆಗಳನ್ನ ಮಾಡ್ತಾ ಇರುವಂತ ರೇಣುಕಾಚಾರ್ಯ ಅವರ ತಂಡ ಇವತ್ತು ಮತ್ತೊಮ್ಮೆ ಸಭೆಯನ್ನ ಸೇರ್ತಾ ಇದೆ. ಬೆಳಿಗ್ಗೆ 11:30ಕ್ಕೆ ಸದಾಶಿವನಗರದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಸಭೆ ಸೇರುವಂತ ಆ ಸದಸ್ಯರು ಇವತ್ತು ರಾಧಾಮೋಹನ್ ದಾಸ್ ಅಗರ್ವಾಲ್ ಬರ್ತಾ ಇರುವಂತ ಸಭೆಯಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು, ನಾವು ಯಾವ ಅಹವಾಲುಗಳನ್ನ ಮುಂದೆ ಇಡಬೇಕು ಹೇಳುವಂತ ಒಂದು ತಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಬಿಜೆಪಿಯ ಉಸ್ತುವಾರಿಯಾಗಿರುವಂತಹ ರಾಧಾಮೋಹನ್ ಅಗರ್ವಾಲ್ ಅವರ ಮುಂದೆ ಆ ತಂಡ ಹೋಗುತ್ತೆ. ಪ್ರಮುಖವಾಗಿ ಇವತ್ತಿನ ಸಭೆಗೆ ಮಾಜಿ ಶಾಸಕರುಗಳು ಅಪೇಕ್ಷಿತರಲ್ಲ ಎನ್ನುವಂತ ನಮಗಿರುವಂತಹ ಮಾಹಿತಿ. ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧ್ಯಕ್ಷರುಗಳು ಇವರಿಗೆ ಕರೆದಿರುವಂತಹ ಸಭೆ ಇದಾಗಿದೆ. ಇದರಲ್ಲಿ ಪ್ರಮುಖವಾಗಿ ಸಂಘಟನಾ ಪರ್ವ, ಮೆಂಬರ್ಶಿಪ್ ಡ್ರೈವ್ ಅನ್ನ ಹೇಗಾಗಿ ಮಾಡಬೇಕು ಮತ್ತು ಎಷ್ಟಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದಾದ್ರೆ, ಜೊತೆಗೆ ವಿಜೇಂದ್ರ ಅವರು ನಿನ್ನೆ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ದಾರೆ, ರಾಜ್ಯಾಧ್ಯಕ್ಷರ ಚುನಾವಣೆಯ ಸಂಬಂಧಪಟ್ಟಂತೆ ಕೂಡ ಇವತ್ತು ಚರ್ಚೆ ಆಗುತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರ ಪರವಾಗಿ ಬಹಳ ದಿನಗಳಿಂದ ಬಹಳ ಗಟ್ಟಿಯಾಗಿ ಮಾತನಾಡ್ತಾ ಇರುವಂತ ರೇಣುಕಾಚಾರ್ಯ ಅವರು ಇವತ್ತು ಸಭೆಯನ್ನ ನಡೆಸಿ ಮತ್ತೊಮ್ಮೆ ಯತ್ನಾಳ್ ಅವರ ಬಣವನ್ನ ಅಥವಾ ಯತ್ನಾಳ್ ತಂಡದಲ್ಲಿ ಕೆಲವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅವರು ಇದೇ ತಿಂಗಳ 25ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. 25ನೇ ತಾರೀಕು ಮಾಜಿ ಶಾಸಕರ ಸಭೆಯನ್ನ ಕರೆದು ಅದೇ ದಿನ ದೆಹಲಿಗೆ ಹೋಗುವ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಹೀಗಾಗಿ ಮಧುಕರ್, ಇವತ್ತಿನ ಬಿಜೆಪಿಯ ಸಭೆಯಲ್ಲಿ ರೇಣುಕಾಚಾರ್ಯ ಅವರು ನಡೆಸ್ತಾ ಇರುವಂತಹ ಸಭೆ ಬಹಳ ಕುತೂಹಲ ಹೇಳುವುದಕ್ಕಿಂತ ಮುಖ್ಯವಾಗಿ ಮೇಲಿನ ಮೇಲೆ ಸಭೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಇದು ಮತ್ತೊಂದು ಸಭೆಯಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಯತ್ನಾಳ್ ಮತ್ತು ರೇಣುಕಾಚಾರ್ಯ ಇವು ಇಬ್ಬರು ತಂಡದವರು ಮಾಡ್ತಾ ಇರುವಂತಹ ಸಭೆ ಕುತೂಹಲ ಅಲ್ಲ, ಸಹಜವಾಗಿ ಅದು ಹೈಕಮಾಂಡ್ ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಥವಾ ಹೈಕಮಾಂಡ್ ನನ್ನ ಕಡೆ ಗಮನವನ್ನ ಕೊಡ್ಲಿ ಎನ್ನುವ ಕಾರಣಕ್ಕೂ ಮಾಡ್ತಿರುವ ಸಭೆ. ಆದ್ರಿಂದ ಬಿಜೆಪಿಯಲ್ಲಿ ಈಗ ಯತ್ನಾಳ್ ಮಾಡ್ತಿರುವಂತ ಒಂದು ಸಭೆ ಇರಬಹುದು ಅಥವಾ ರೇಣುಕಾಚಾರ್ಯರು ಮಾಡ್ತಿರುವ ಸಭೆ ಒಂದು ಬಂಡಾಯದ ಸ್ವರೂಪವನ್ನು ಪಡ್ಕೊಂಡಿದೆ ಹೊರತಾಗಿ ಪಕ್ಷದ ಸಂಘಟನೆ ಮತ್ತು ಪಾರ್ಟಿಯಲ್ಲಿ ಆಗಿರುವಂತಹ ವಿದ್ಯಮಾನಗಳಿಗೆ ಹೆಚ್ಚಿನ ಒತ್ತನ್ನ ಕೊಡದೇನೆ ವಿಜೇಂದ್ರ ಅವರನ್ನ ಕೈಗಿಡಿಸಬೇಕು ಅನ್ನುವಂಥದ್ದು ಒಂದು ಬಣ ಆದ್ರೆ, ವಿಜೇಂದ್ರ ಅವರನ್ನ ಮುಂದುವರಿಸಬೇಕು ಅನ್ನುವಂತ ಒಂದು ಕಾರಣವನ್ನ ಮುಂದಿಟ್ಟುಕೊಂಡು ಸಭೆಗಳು ಎರಡು ಕಡೆಯಿಂದನೂ ಆಗ್ತಾ ಇದ್ದಾವೆ. ರವಿಶಿವರಾಮ್, ಇವತ್ತು ರಾಧಾಮೋಹನ್ ದಾಸ್ ಅವರು ಕೂಡ ಬರ್ತಾ ಇರೋದ್ರಿಂದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ವಿಚಾರವಾಗಿ ಯಾವೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನೇನು ಎರಡು ಬಣಗಳಿಂದ ಏನೆಲ್ಲ ವಿಚಾರಗಳು ಈವರೆಗೂ ಕೂಡ ಚರ್ಚೆ ಆಗ್ತಾ ಇದೆ ಅಂತ? ಮಧುಕರ್, ಇವತ್ತಿನ ಮೀಟಿಂಗ್ಗೆ ಬಹುತೇಕ ಯತ್ನಾಳ್ ಬಣದ ಶಾಸಕರುಗಳು ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂತ ನಮಗಿರುವಂತ ವರ್ತಮಾನ. ಯಾಕೆಂದ್ರೆ ರಾಧಾಮೋಹನ್ ಅಗರ್ವಾಲ್ ಅವರ ನೇತೃತ್ವ ನಡೆಯುವಂತ ಸಭೆಗೆ ನಮಗೆ ಸಮ್ಮತಿ ಇಲ್ಲ ಎನ್ನುವಂತ ಈ ಹಿಂದೆ ಒಮ್ಮೆ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಕಾರಣ, ಅವರು ಪರವಾಗಿ ಯಡಿಯೂರಪ್ಪನವರು ಹೇಳಿದಂತೆ ವಿಜೇಂದ್ರ ಅವರು ಹೇಳಿದಂತೆ ನಡ್ಕೊಳ್ತಾರೆ. ಅವರ ಮೀಟಿಂಗ್ಗೆ ಅವರು ಕರೆಯುವಂತ ಸಭೆಗೆ ನಾವು ಒತ್ತನ್ನ ಕೊಡೋದಿಲ್ಲ. ಹಾಗಾಗಿ ಒಬ್ಬ ತಟಸ್ಥವಾಗಿರುವಂತ ವ್ಯಕ್ತಿಯನ್ನ ಕೇಂದ್ರದ ಪ್ರತಿನಿಧಿಯಾಗಿ ಕಳುಹಿಸಬೇಕು ಅನ್ನುವಂತ ಆಗ್ರಹವನ್ನ ಯತ್ನಾಳ್ ಅವರು ಈ ಹಿಂದೆ ಮಾಡಿದ್ರು. ಹೀಗಾಗಿ ಇವತ್ತಿನ ಸಭೆಗೆ ಅವರು ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂಥದ್ದು ಮೂಲಗಳ ಮಾಹಿತಿ. ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಕೂಡ ಇವತ್ತಿನ ಸಭೆ ಗೈರಾಗುವಂತ ಸಾಧ್ಯತೆ ಇದೆ. ಸಂಜೆ ಕೋರ್ ಕಮಿಟಿ ಸಭೆ ಇದೆ. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕುರಿತಂತೆ ಚರ್ಚೆಗಳು ನಡೆಯಬಹುದು.
ಆದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದ ಮಾಜಿ ಸಿಎಂ ಆಗಿರುವಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ. ಅವರು ಇವತ್ತಿನ ಸಭೆಗೆ ಬರ್ತಾ ಇಲ್ಲ. ಹೀಗಾಗಿ ಸಹ ಉಸ್ತುವಾರಿಗಳು ಕರೆಯುವಂತ ಸಭೆಗೆ ನಾವು ಹೋಗಿ ಯಾವ ಅಭಿಪ್ರಾಯವನ್ನು ಕೊಡಬೇಕು ಅನ್ನುವಂತ ಕೆಲವೊಂದಿಷ್ಟು ಮಾತುಗಳನ್ನ ಕ್ಯಾಮರಾದ ಹಿಂದ್ಗಡೆ ಕೆಲ ಶಾಸಕರುಗಳು ಆಡ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲವೂ ಇತ್ಯರ್ಥ ಆಗ್ಬಿಡ್ತವೆ, ಬಂಡಾಯ ಶಮನ ಆಗ್ಬಿಡ್ತವೆ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿ ಘೋಷಣೆ ಮಾಡ್ಬಿಡ್ತಾರೆ. ಇದ್ಯಾವುದು ಕೂಡ ಪ್ರಕ್ರಿಯೆಗಳಾಗೋದಿಲ್ಲ. ಒಂದು ಸಹಜವಾಗಿ ಆಗ್ತಾ ಇರುವಂತ ಭಿನ್ನಮತ ಬಂಡಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರುಗಳ ಜಿಲ್ಲಾಧ್ಯಕ್ಷರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಬಹುದು. ಜೊತೆ ಕೋರ್ ಕಮಿಟಿಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡಿ ಹೈಕಮಾಂಡ್ಗೆ ವರದಿಯನ್ನು ಕೊಡಬಹುದು. ಪ್ರಮುಖವಾಗಿರುವಂತದ್ದು ಮಧುಕರ್, ಈಗ ವಿಜೇಂದ್ರ ಬಣದವರು ಹೇಳ್ತಾ ಇದ್ದಾರೆ ಚುನಾವಣೆ ಬೇಡ, ನೇರವಾಗಿ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಹೇಳುವಂತದ್ದನ್ನ ಘೋಷಣೆ ಮಾಡಬೇಕು. ಒಂದು ಪಾರ್ಟಿಯ ಸಂವಿಧಾನ ಏನಿದೆ, ಒಂದು ಪ್ರೊಸೀಜರ್ ಏನಿದೆ, ಚುನಾವಣೆಯ ಮಾದರಿ ಏನಿದೆ ಅದನ್ನು ನಡೆಸಿ, ಅದ್ರ ಸಾಂಕೇತಿಕವಾಗಿ ಚುನಾವಣೆಗಳು ಸಾಂಕೇತಿಕವಾಗಿ ನಡೆಯಲಿ. ಆದ್ರೆ ಈಗ ಯತ್ನಾಳ್ ಬಣದವರು ಕೂಡ ನಾವು ಸ್ಪರ್ಧೆ ಮಾಡ್ತೀನಿ ಹೇಳುವಂತ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಇದು ಪಾರ್ಟಿ ಮೇಲೆ ಮತ್ತಷ್ಟು ಡ್ಯಾಮೇಜ್ ಆಗ್ತವೆ. ಹೀಗಾಗಿ ವಿಜೇಂದ್ರ ಅವರನ್ನ ಮುಂದುವರಿಸಬೇಕು ಅನ್ನುವಂತ ಘೋಷಣೆಯನ್ನು ಮಾಡಿ ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಈ ಎಲ್ಲ ಅಭಿಪ್ರಾಯಗಳು ಸಂಗ್ರಹ ಆಗತ್ತೆ. ಅಂತಿಮವಾಗಿ ಈ ಒಂದು ಬಿಜೆಪಿಯ ಬಂಡಾಯ, ಬಿಜೆಪಿ ಮತ ಮತ್ತು ಯತ್ನಾಳ್ ಹಾಗೂ ವಿಜೇಂದ್ರ ನಡುವಿನ ಮನಸ್ತಾಪಗಳು ಬಹುಶಃ ಬಗೆಹರಿಬೇಕು ಅಂದ್ರೆ ಅದು ಮತ್ತೊಮ್ಮೆ ಅಮಿತ್ ಶಾ ಅವರ ಮಧ್ಯಸ್ಥಿಕೆ ಅಗತ್ಯ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ರವಿ ಶಿವರಾಮ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.